ರಾಜ್ಯದ ಪರಪ್ಪನ ಅಗ್ರಹಾರ ಬೆಂಗಳೂರಿನಲ್ಲಿರ್ತಕ್ಕಂಥ ಪರಪ್ಪನಲ್ಲಿ ಯಾವ ರೀತಿ ಉಗ್ರಗಾಮಿಗಳಿಗೆ ದೇಶದ್ರೋಹಿಗಳಿಗೆ ಜೈಲಿನಲ್ಲಿ ಒಂದು ಐಷಾರಾಮಿ ವ್ಯವಸ್ಥೆಯನ್ನ ರಾಜ್ಯ ಸರ್ಕಾರ ಮಾಡಿಕೊಟ್ಟಿದೆ ಅನ್ನೋದನ್ನ ಇವತ್ತು ಬಹಿರಂಗ ಆಗಿದೆ. ISI ಏಜೆಂಟ್ಸ್ಗಳಿಗೆ, ಇಸ್ಲಾಮಿಕ್ ರಾಡಿಕಲ್ಸ್ಗಳಿಗೆ ಮೊಬೈಲ್ ಫೋನ್ಗಳು, ಟಿವಿ, ಗುಂಡು ತುಂಡು ಎಲ್ಲವನ್ನೂ ಕೂಡ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಗೃಹ ಸಚಿವರ ಅನುಮತಿ ಇಲ್ದೇನೆ, ಪರಮೇಶ್ವರ್ ಅವರ ಅನುಮತಿ ಇಲ್ದೇನೆ, ಮುಖ್ಯಮಂತ್ರಿಗಳ ಅನುಮತಿ ಇಲ್ದೇನೆ ಯಾವುದೂ ಕೂಡ ನಡೆಯೋದಕ್ಕೆ ಸಾಧ್ಯ ಇಲ್ಲ. ನನ್ನ ಪ್ರಕಾರ ಏನು ದೇಶದ್ರೋಹಿಗಳನ್ನ, ಉಗ್ರಗಾಮಿಗಳನ್ನ ಇವತ್ತು ಜೈಲಿನಲ್ಲಿ ಇಟ್ಟಿದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ, ಅದಕ್ಕಿಂತ ದೇಶದ್ರೋಹದ ಕೆಲಸ ಮಾಡಿರುವ ಕಾರಣದಿಂದ ಅಲ್ಲಿ ಒಳಗಿದ್ದಾರೆ. ಅದಕ್ಕಿಂತ ದೊಡ್ಡ ದೇಶದ್ರೋಹದ ಕೆಲಸ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ದೇಶದ್ರೋಹಿಗಳಿಗೆ ಇವತ್ತೇನೋ ಒಂದು ಐಷಾರಾಮಿ ವ್ಯವಸ್ಥೆನ ಕಲ್ಪಿಸಿಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ, ರಾಜ್ಯ ಸರ್ಕಾರ. ಇದು ಅಕ್ಷಮ್ಯ ಅಪರಾಧ. ಬಹುಶಃ ಹೀಗೆ ಬಿಟ್ರೆ ಸಿದ್ದರಾಮಯ್ಯ ಸರ್ಕಾರ ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಆ ದೇಶದ್ರೋಹಿಗಳ ವಿರುದ್ಧ ಇರುವಂತಹ ಕೇಸನ್ನು ಕೂಡ ಕೈ ಬಿಡೋದಕ್ಕೆ ಕೇಸೋದಿಲ್ಲ. ಇವರು ಅಂತ ದೇಶದ್ರೋಹಿ ಸರ್ಕಾರ ಇವತ್ತು ಕಾಂಗ್ರೆಸ್ ಇವತ್ತು ರಾಜ್ಯದಲ್ಲಿರುವಂತದ್ದು. ರಾಹುಲ್ ಗಾಂಧಿ ಅವರು ವಿದೇಶಗಳಿಗೆ ಹೋದಾಗ ಭಾರತದಲ್ಲಿ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬರ್ತಾ ಇದೆ, ಪ್ರಜಾಪ್ರಭುತ್ವಕ್ಕೆ ರಕ್ಷಣೆ ಇಲ್ಲ, ನೀವೆಲ್ಲರೂ ಕೂಡ ಬೆಂಬಲವನ್ನ ಕೊಡಬೇಕು ಅಂತೇಳಿ ಹೊರ ದೇಶದಲ್ಲಿ ಹೋದಾಗ ಹೇಳ್ತಾ ಇರ್ತಾರೆ. ಬಹುಶಃ ಅದರ ಮುಂದುವರಿದ ಭಾಗವಾಗೇನೆ ಕರ್ನಾಟಕದಲ್ಲಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇಂಥ ದೇಶದ್ರೋಹಿಗಳಿಗೆ, ಇವತ್ತು ಇಸ್ಲಾಮಿಕ್ ರಾಡಿಕಲ್ಸ್ಗೆ ಈ ರೀತಿ ವ್ಯವಸ್ಥೆನ ಕಲ್ಪಿಸಿಕೊಟ್ಟಿರುವಂತದ್ದು. ಹಾಗಾಗಿ ನಾವಿವತ್ತು ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಹಾಕಬೇಕನ್ನೋ ತೀರ್ಮಾನವನ್ನು ಮಾಡಿದ್ದೇವೆ. ಇಂಥ ದರಿದ್ರ ಕಾಂಗ್ರೆಸ್ ಸರ್ಕಾರ ಏನಿದೆ, ದೇಶದ್ರೋಹದ ಕೆಲಸವನ್ನೇನು ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ, ಇಂಥ ದೇಶದ್ರೋಹಿ ಜನ ವಿರೋಧ ಕಾಂಗ್ರೆಸ್ ಸರ್ಕಾರನ ಕಿತ್ತು ಹೊಗಾಸಬೇಕು. ನಾನಿವತ್ತು ಆಗ್ರಹ ಪಡಿಸ್ತಾ ಇದ್ದೇವೆ. ಮುಖ್ಯಮಂತ್ರಿಗಳು, ಗೃಹ ಸಚಿವರು, ನಿಮ್ಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ತತ್ಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.